ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮನ್ಯುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಈ ಒಂದು 22 ಸ್ಕೀಮ್ ಅವರಿಗೆ ಈ ಒಂದು ವಿಡಿಯೋ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಅದು ಏನನ್ನಕ್ಕಂಥದ್ದು ನಿಮಗೆ ತಮ್ಮಲ್ಲಿ ನೋಡಿಬಿಟ್ರೆ ಗೊತ್ತಾಗುತ್ತೆ. ಏನದು ಅಂತಂತಂದರೆ 21 ಸ್ಕೀಮ್ ಅಂದರೆ ಇವಾಗ ನಿಮ್ಮ ಒಂದು 3rd ಇಯರ್ ಸೀನಿಯರ್ಸ್ ಯಾರಿದ್ದಾರೆ ಅಂದರೆ ಈ ಒಂದು 6th ಸೆಮ್ ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ, ಈ ಒಂದು 4th ಸೆಮ್ ಎಕ್ಸಾಮ್ ಸ್ಟೂಡೆಂಟ್ಸ್ ಬರ್ತಿರಕ್ಕಂಥ ಆ ಒಂದು ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ. ಇಲ್ಲಿ ವಿ ಟಿ ಅವರ ಹತ್ರ ನೀವು ಒಂದು ಜಸ್ಟಿಸ್ನ ಕೇಳಬೇಕು. ಏನನ್ನಕ್ಕಂಥದ್ದು ಆಲ್ರೆಡಿ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಿರುತ್ತೆ, ಆಗದೇ ಇರೋ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ. ಇಲ್ಲಿ ನೀವು ನಿಮ್ಮ ಒಂದು ಸೀನಿಯರ್ ಅಂದರೆ 6th ಸೆಮಿಸ್ಟರ್ ಇವಾಗ ಏನು ಎಕ್ಸಾಮಿನೇಷನ್ ಬರೆಯೋರು ಇದ್ದಾರೆ 21 ಸ್ಕೀಮ್ದವ್ರದ್ದು 3rd ಇಯರ್ ಸ್ಟೂಡೆಂಟ್ಸ್ದು, ಅವರ ಒಂದು ವಿ ಟಿ ಅವರ ಕಡೆಯಿಂದ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ. ಅದು ಯಾವ ರೀತಿ ಇದೆ ಮತ್ತು ನಿಮ್ಮದು ಯಾವ ರೀತಿ ಇದೆ ಅನ್ನೋಕ್ಕಂಥದ್ದನ್ನು ಆಲ್ರೆಡಿ ನಿಮಗೆ ಗೊತ್ತಿದೆ. ಈಗ ಅವ್ರದ್ದು ನಿಮ್ಮದು ಈ ಎರಡು ಕಂಪೇರ್ ಮಾಡಿ ನಿಮಗೆ ಡಿಫರೆನ್ಸ್ ಏನು ಗುರುತು ಮಾಡಿಸ್ಬಿಟ್ಟು ಯಾವ ರೀತಿ ಈ ಒಂದು ನೀವು 21 ಸ್ಕೀಮ್ಗೆ ಅಂದರೆ 4th ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋಕ್ಕಂಥದ್ದನ್ನು ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇನೆ. ಜೊತೆಗೆ ನಿಮ್ಮದು ಕೂಡ ಇದೇ ಥರ ಗ್ಯಾಪ್ ಬರಬೇಕು ಪ್ರತಿಯೊಂದು ಸಬ್ಜೆಕ್ಟ್ಗೆ 2 to 3 ಡೇಸು. ಜೊತೆಗೆ ಒಂದು ಒಳ್ಳೆ ನಿಮಗೆ ರಿಸಲ್ಟ್ ಬೇಕು ಅಂತಂದಿದ್ದಲ್ಲಿ ನೀವು ಕೂಡ ಏನು ಮಾಡಬೇಕಂತ ಹೇಳಿದ್ದೇನೆ. ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಟ್ವಿಟ್ಟರ್ ಆ್ಯಂಡ್ ಇನ್ಸ್ಟಾ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಆ ಒಂದು ಪೋಸ್ಟ್ಗೆ ರೀಪೋಸ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೊಂದು ಇಶ್ಯೂ ಹೇಳಿದ್ರೆ ಮಿನಿಮಮ್ 2K ಸ್ಟೂಡೆಂಟ್ಸ್ ಆದರೆ ನಿಮ್ಮದು ಏನು ಎಕ್ಸಾಮ್ ಇದೆ ಜೊತೆಗೆ ಟೈಮ್ ಗ್ಯಾಪ್ ಕೂಡ 100ಗೆ 100% ಸಕ್ಸಸ್ಫುಲ್ಲಿ ರೀಶೆಡ್ಯೂಲ್ ಟೈಮ್ ಟೇಬಲ್ ಬರುತ್ತೆ. ಈ ಒಂದು ಚಾನಲ್ ಮುಖಾಂತರ ಕೊಡ್ತಿರಕ್ಕಂಥ ಒಂದು ಭರವಸೆ. ಆದರೆ ಆ ಒಂದು ಪೋಸ್ಟ್ಗಳಿಗೆ 2K ರೀಪೋಸ್ಟ್ ಆಗಿರಬೇಕು. ಜೊತೆಗೆ ಕಮೆಂಟ್ಸ್ಗಳಲ್ಲಿ ಮಿನಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಶ್ಯೂನ ಅಲ್ಲಿ ಹೇಳಿರಬೇಕು. ಸೊ ಇಲ್ಲಿ ಏನು ಡಿಫ್ರೆನ್ಸು ಏನು ಇಂಜಸ್ಟಿಸ್ ಆಗಿದೆ ಸ್ಟೂಡೆಂಟ್ಸ್ಗಳಿಗೆ ಅಂತಂದರೆ ಟೈಮ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬ್ಯಾಕ್ಗಳು ಬಿಟ್ಬಿಡಿ, ಅಂದರೆ ಈಗ 3rd ಸೆಮ್ಮಲ್ಲಿ ಯಾರು ಬೇಕಿತ್ತು ಅವ್ರಿಗೆ ಕಂಟಿನ್ಯೂಸ್ ಇದೆ. ಈ ರೆಗ್ಯುಲರ್ಸ್ಗೆ 1 ಡೇ ಆದರೂ ಗ್ಯಾಪ್ ಇದೆ, 3rd ಸೆಮ್ದವ್ರಿಗೆ ಅದು ಇಲ್ಲ. ಬಟ್ ಈ ಒಂದು 21 ಸ್ಕೀಮ್ದವ್ರದ್ದೇ 1st ಸೆಮ್ದು ಮತ್ತು 5th ಸೆಮ್ದು ಬಿಟ್ಬಿಡಿ, ಏನು ಗ್ಯಾಪ್ ಇವನು ಬ್ಯಾಕ್ ಪೇಪರ್ ಬೇಡ. ನಾವೀಗ ಫೋಕಸ್ ಮಾಡ್ತಿರೋದು ರೆಗ್ಯುಲರ್ ಪೇಪರ್. 22 ಸ್ಕೀಮಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ರೆಗ್ಯುಲರ್ ಪೇಪರಲ್ಲಿ ಯಾವ ರೀತಿ ಈ ಒಂದು 4th ಸೆಮ್ ಟೈಮ್ ಟೇಬಲ್ ಇದೆ ಅಂತ ಆಲ್ರೆಡಿ ಗೊತ್ತಿದೆ. ಸೊ ಅಂದರೂ ಕೂಡ ನಾನು ನಿಮಗೆ ಹೇಳ್ತೇನೆ ಹೇಗಿದೆ ಅಂತಂದರೆ, ಇವತ್ತು ಒಂದು ಪೇಪರ್ ಇದ್ದರೆ ನಾಳೆ ಬಿಟ್ಟು ನಾಡಿದ್ದು ಮತ್ತೊಂದು ಪೇಪರ್, ಈ ಥರ ಕಂಟಿನ್ಯೂಸ್ ಇದೆ 1 ಡೇ ಗ್ಯಾಪ್ ಬಿಟ್ಟು. 1 ಡೇ ಗ್ಯಾಪಲ್ಲಿ ಅಟ್ಲೀಸ್ಟ್ ರಿವಿಷನ್ ಕೂಡ ಹಾಕ್ಲಿಕ್ಕೆ ಬರಲ್ಲ. ಆ ರೀತಿ ಒಂದು ಸ್ಟೂಡೆಂಟ್ಸ್ ಇಶ್ಯೂನ ಫೇಸ್ ಮಾಡ್ತಿದ್ದಾರೆ. ಆದರೆ ನಿಮ್ಮೊಂದು ಸೀನಿಯರ್ 6th ಸೆಮಿಸ್ಟರ್ದವ್ರಿಗೆ ನೋಡ್ಬೋದು ನೀವು ಎಷ್ಟು ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ ಅಂತಂದರೆ 13 ಆಗಸ್ಟ್ಗೆ ಒಂದು ಪೇಪರ್ ಇದ್ದರೆ ನೆಕ್ಸ್ಟ್ 16 ಆಗಸ್ಟ್ಗೆ ಇನ್ನೊಂದು ಪೇಪರ್ ಇದೆ. 16 ಆಗಸ್ಟ್ಗೆ ಒಂದು ಪೇಪರ್ ಆದರೆ ನೆಕ್ಸ್ಟ್ 20 ಆಗಸ್ಟ್ಗೆ ಇನ್ನೊಂದು ಪೇಪರ್ ಇದೆ 6th ಸೆಮಿಸ್ಟರ್ದು. ಅಂದರೆ ಇಲ್ಲಿ ನೀವು ಗ್ಯಾಪ್ ಡಿಫರೆನ್ಸ್ ನೋಡ್ಬೋದು. 13 to 16 ಅಂದರೆ 3 ಡೇಸ್ ಗ್ಯಾಪ್ ಇದೆ, 16 to 20 ಅಂದರೆ 4 ಡೇಸ್ ಗ್ಯಾಪ್ ಇದೆ. ನೋಡ್ಬೋದು ಇಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ 22 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರಕ್ಕಂಥ ಒಂದು ಟೈಮ್ ಟೇಬಲ್ ಮಾಡಿದ್ದಾರೆ ಅನ್ನೋಕ್ಕಂಥದ್ದು. ಈ ಒಂದು 22 ಸ್ಕೀಮ್ 6th ಸೆಮಿಸ್ಟರ್ದವ್ರಿಗೆ ಮಿನಿಮಮ್ ಎವರೇಜ್ ಮಾಡಿದಾಗ 3 to 4 ಡೇಸ್, ಕೆಲವೊಂದು ಸಬ್ಜೆಕ್ಟ್ಗೆ 5 ಡೇಸ್ ಗ್ಯಾಪ್ ಇದೆ, ಅದು ಬಿಟ್ಬಿಡಿ. ನಾವು ಟೋಟಲ್ ಎವರೇಜ್ ತೊಗೊಂಡಾಗ ಮಿನಿಮಮ್ 3 to 4 ಡೇಸ್ ಗ್ಯಾಪ್ ಇದೆ ಈ ಒಂದು 21 ಸ್ಕೀಮ್ ಅವರ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ಈಚ್ ಸಬ್ಜೆಕ್ಟ್ ಗ್ಯಾಪ್. 22 ಸ್ಕೀಮ್ದವ್ರದ್ದು ಏನಿದೆ ಓನ್ಲಿ 1 ಡೇ ಗ್ಯಾಪ್. ಯಾವುದೋ ಒಂದು ಸಬ್ಜೆಕ್ಟ್ಗೆ ಅಂದರೆ ಟಫ್ ಇರಕ್ಕಂಥ ಸಬ್ಜೆಕ್ಟ್ಗಳಿಗೆ ಗ್ಯಾಪ್ ಕೊಟ್ಟಿಲ್ಲ. ಅದು ಬಿಟ್ಟು ಯಾವುದು ಈ ಒಂದು ಟಿಕ್ ಹಾಕೋದು ಅಂದರೆ MCQ ಇರಕ್ಕಂಥ ಒಂದು ಸಬ್ಜೆಕ್ಟ್ಗಳಿಗೆ 3 to 4 ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ. ಇಂಥದ್ದು ಯೂಸ್ಲೆಸ್ ಅಂದರೆ ಟೈಮ್ ನಮಗೆ ಕಮ್ಮಿ ಬೇಕಿರುವಂಥ ಸಬ್ಜೆಕ್ಟ್ಗಳಿಗೆ ಅವರು ಕಮ್ಮಿ ಕೊಟ್ಟಿಲ್ಲ, ಬೇಕಾಗಿರೋ ಒಂದು ಸಬ್ಜೆಕ್ಟ್ಗೆ ಗ್ಯಾಪ್ಗೆ ಬೇಕಾಗಿರೋದನ್ನು ಕೊಟ್ಟಿಲ್ಲ. ಅರ್ಥಾತ್ ಯಾವ ಒಂದು ಸಬ್ಜೆಕ್ಟ್ಗೆ ಟೈಮ್ ರಿಕವರ್ಡ್ ಇದೆ ಆ ಒಂದು ಸಬ್ಜೆಕ್ಟ್ಗೆ ಟೈಮ್ ಕೊಟ್ಟಿಲ್ಲ, ಅದರ ಬದಲಿ ಒಂದೇ ದಿನ ಗ್ಯಾಪ್ ಕೊಟ್ಟಿದ್ದಾರೆ. ಯಾವ ಒಂದು ಸಬ್ಜೆಕ್ಟ್ಗೆ ಜಾಸ್ತಿ ದಿನ ಟೈಮ್ ಆಗಿರಲ್ಲ ಆ ಒಂದು ಸಬ್ಜೆಕ್ಟ್ಗೆ ಸುಮ್ಮನೆ ಟೈಮ್ ಕೊಟ್ಟಿದ್ದಾರೆ. ಈ ರೀತಿಯೆಲ್ಲ ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ವಿ ಟಿ ಅವರು ಇದನ್ನು ಟೈಮ್ ಟೇಬಲ್ ರೀಶೆಡ್ಯೂಲ್ ಮಾಡಬೇಕು ಅಂತಂದರೆ ನೀವು ಆ ಒಂದು ಕೆಲಸ ಮಾಡಬೇಕು. ಸೊ ಹೇಳಿದ್ದೇನೆ, ಮಿಕ್ಕಿರೋದು ನಿಮಗೆ ಬಿಟ್ಟಿರೋದು ನಿಮಗೆ ಬೇಕು, ನಿಮಗೂ ಕೂಡ ಜಸ್ಟಿಸ್ ಬೇಕು ಅನ್ನೋಕ್ಕಂಥದ್ದು ಇದ್ದದ್ರಲ್ಲಿ ಆ ರೀತಿ ಒಂದು ನಾನು ಹೇಳಿರ್ಕಂಥ ಕೆಲಸ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಬೇಡ ಇರೋಕ್ಕಂಥ ಟೈಮ್ ಟೇಬಲಲ್ಲಿ ಒಂದೇ ಗ್ಯಾಪ್ ಇರಲಿ ಅಥವಾ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರಲಿ ನಾವು ಓದ್ಕೊಳ್ತೀವಿ ಅಂತ
ನಿಮಗೆ ಇದ್ದಲ್ಲಿ ಅದೇ ಕೆಲಸ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಏನೇ ಆಗಲಿ ಆ ರೀತಿ 2K ರೀಪೋಸ್ಟ್ ಆಯಿತು ಸಕ್ಸಸ್ಫುಲ್ ಅಂತಂದರೆ ನಿಮ್ಮದು 100ಕ್ಕೆ 100% ರೀಶೆಡ್ಯೂಲ್ ಬರುತ್ತೆ. ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ಕೂಡ ರೀಶೆಡ್ಯೂಲ್ ಬರೋದಿಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.